ಮುಟ್ಟಿ ಎಷ್ಟು ಹೊತ್ತು ನೋಡ್ತಿ ಎತ್ತೋ ಎತ್ತೋ ಆರ್ತಿ ಬಂದ ಚಕ್ರವರ್ತಿ. ಇಷ್ಟೆಲ್ಲ ಬಿಲ್ಡಪ್ ಬೇಕಂತ ನೀವು ಯೋಚನೆ ಮಾಡ್ತಿರ್ಬೋದು ಫ್ರೆಂಡ್ಸ್. ಬಟ್ ಏನ್ ಮಾಡೋಣ, ಇದು ನನ್ನ ಮೊದಲನೇ ವಿಡಿಯೋ ರಿವ್ಯೂ, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಇಷ್ಟೆಲ್ಲ ಸರ್ಕಸ್ ಮಾಡಿದೆ. ಆಗ್ಲೇ ನಿಮಗೆ ಗೊತ್ತಾಗಿರ್ಬೋದು ಅಂತ ಅನ್ಸುತ್ತೆ. ನನ್ನ ವಿಮರ್ಶೆಗೆ ನಾನು ಆಯ್ಕೆ ಮಾಡಿರುವ ಮೊದಲನೇ ಚಿತ್ರ ಚಕ್ರವರ್ತಿ. ಚಿಂತನ್ ಅವರ ನಿರ್ದೇಶನದ ಈ ಚಿತ್ರ ಒಂದು ವಾರದ ಹಿಂದೆ ಇನ್ನು ತೆರೆ ಕಂಡು ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಈ ಚಿತ್ರದಲ್ಲಿ ದರ್ಶನ್ ಅವರು 3 ಡಿಫ್ರೆಂಟ್ ಗೆಟಪ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. 3 ಡಿಫ್ರೆಂಟ್ ಶೇಡ್ಸ್ ಇದೆ ಅವರ ಪಾತ್ರಕ್ಕೆ. ಅಂಡ್ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಒಂದು ಮಹತ್ವ ಇದೆ, ತನ್ನದೇ ಆದ ಒಂದು ಸ್ಕ್ರೀನ್ ಸ್ಪೇಸ್ ಇದೆ, ಅಂಡ್ ತನ್ನದೇ ಆದ ಒಂದು ಕತೆ ಅನ್ನೋದಿದೆ. ಸೊ ಈ 3 ಪಾತ್ರನ ನಾವು ವಿಮರ್ಶೆ ಮಾಡಬೇಕು ಅಂತಂದ್ರೆ ಅದೇ ಪಾತ್ರದ ರೂಪದಲ್ಲಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಗೆಟಪ್ ಅಲ್ಲಿ ಬಂದಿದ್ದೀನಿ. ಸೊ ನಾವು ರಿವ್ಯೂ ಮಾಡ್ತಿರೋ ಮೊದಲನೇ ಪಾತ್ರ ಶಂಕರ್ ಅಂತ. ಬನ್ನಿ ಶಂಕರ್ ಬಗ್ಗೆ ಮಾತಾಡೋಣ. ವೆಲ್ಕಮ್ ಫ್ರೆಂಡ್ಸ್, ಬನ್ನಿ ಮಾತಾಡೋಣ ದರ್ಶನ್ ಅವರ ಚಕ್ರವರ್ತಿಯ ಬಗ್ಗೆ, ಮೇನ್ಲಿ ಅವರ ಶಂಕರ್ ಅನ್ನೋ ಕ್ಯಾರೆಕ್ಟರ್ ಬಗ್ಗೆ. ಈ ಸಿನಿಮಾದಲ್ಲಿ ಶಂಕರ್ ಅನ್ನೋದೇನು ಕ್ಯಾರೆಕ್ಟರ್ ಇದೆ, ಇದು ನನ್ನ ಫೇವರೇಟ್ ಕ್ಯಾರೆಕ್ಟರ್. ಯಾಕಪ್ಪ ಅಂತಂದ್ರೆ ಅವ್ರ ದರ್ಶನ್ ಅವರು ಹೇಗೆ 3 ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಕಂಡ್ಕೊಂಡಿದ್ದಾರೋ ಈ ಒಂದು ಕ್ಯಾರೆಕ್ಟರ್ಗೆನೆ ಸಾಕಷ್ಟು ಡಿಫ್ರೆಂಟ್ ಶೇಡ್ಸ್ ಇದೆ. ಹೇಗೆ ಅಂತಂದ್ರೆ ಅದು ಶುರುವಾಗೋದು ಒಬ್ಬ ಮಗನಾಗಿ ಮತ್ತೆ ಲವರ್ ಬಾಯ್ ಆಗಿ, ಅದು ನೆಕ್ಸ್ಟ್ ಗಂಡನಾಗಿ ಮತ್ತೆ ತಂದೆಯಾಗಿ, ಹೀಗೆ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ನಡೆಯುತ್ತೆ. ಆ ಕ್ಯಾರೆಕ್ಟರ್ ಡೆವಲಪ್ ಆಗ್ತಾ ಹೋಗುತ್ತೆ. ಹಾಗೆ ದರ್ಶನ್ ಅವರು ಕೂಡ ಅವರ ಆಕ್ಟಿಂಗ್ ಅಲ್ಲಿ ನೀವು ಸಾಕಷ್ಟು ಮೆಚುರಿಟಿನ ಕಾಣಿಸಬಹುದು. ಅಂದ್ರೆ ಆ ಟ್ರಾನ್ಸಿಷನ್ ಏನಿದೆ ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ, ಆ ಟ್ರಾನ್ಸಿಷನ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಇನ್ನೊಂದು ಹೈಲೈಟ್ ಏನಪ್ಪಾ ಅಂತಂದ್ರೆ ದರ್ಶನ್ ಹಾಗೂ ದೀಪ ಸನ್ನಿಧಿ ಅವರ ಕೆಮಿಸ್ಟ್ರಿ. ಸಾರ್ಥಿಲ್ ಈಗಾಗಲೇ ನಾವು ನೋಡಿದ್ವಿ, ಅದು ಇಲ್ಲಿ ಕೂಡ ಕಂಟಿನ್ಯೂ ಆಗಿದೆ. ಎಷ್ಟು ಚೆನ್ನಾಗಿ ಕಂಟಿನ್ಯೂ ಆಗಿದೆ ಅಂತಂದ್ರೆ ಈಗಿನ ಕಾಲದಲ್ಲಿ ಬಂದಿರೋ ಒಂದು ಬೆಸ್ಟ್ ಜೋಡಿ ಅಂತಾನೆ ಹೇಳ್ಬೋದು. ಈ ಕತೆ ಸುತ್ತಮುತ್ತ ನಡೆಯೋದು ಏನಪ್ಪಾ ಅಂದ್ರೆ ನಮ್ಮ ಶಂಕರ್ ಏನಿದ್ದಾರೆ ಅವ್ರು ಈಗಿನ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗ್ತಾ ಇರ್ತಾರೆ. ಅದೇ ಟೈಮಲ್ಲಿ ನಡೆಯೋ ಕತೆ ಮಹಾರಾಜನ ಕತೆ. ಅದೇ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ ದಿನಕರ್ ಅವರು. ದಿನಕರ್ ಅವರ ಇದು ಮೊದಲನೇ ಚಿತ್ರ, ಆದ್ರೆ ಮೊದಲನೇ ಚಿತ್ರದಲ್ಲಿ ಅವರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಅಂದ್ರೆ ದಿನಕರ್ ಕ್ಯಾರೆಕ್ಟರ್ ಏನಪ್ಪಾ ಇದೆ ಅಂದ್ರೆ ಒಬ್ಬ ಪವರ್ಫುಲ್ ರೌಡಿ ಕ್ಯಾರೆಕ್ಟರ್, ಅಂದ್ರೆ ದೇರ್ ಇಸ್ ನೋ ಒನ್ ಅಗೇನ್ಸ್ಟ್ ಹಿಮ್ ತರ. ಸೊ ಆ ಕ್ಯಾರೆಕ್ಟರ್ ಅಲ್ಲಿ ದಿನಕರ್ ಅವರು ಏನಿದ್ದಾರೆ ಆ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತಾನೆ ಅನ್ಬೋದು. ಅವರು ಅವ್ರ ಕ್ಯಾರೆಕ್ಟರ್ನ ಯಾವಾಗ ಅಂಡರ್ ಪ್ಲೇ ಮಾಡ್ತಾರೋ ಆವಾಗ ತುಂಬಾನೇ ಚೆನ್ನಾಗಿ ಕಾಣ್ತಾರೆ. ಅಂದ್ರೆ ಅವ್ರ ಲುಕ್ಸ್ ಇರ್ಬೋದು, ಅವರ ವಾಕಿಂಗ್ ಸ್ಟೈಲ್ ಇರ್ಬೋದು, ಎಲ್ಲದೂ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂದ್ರೆ ಒಂದು ಏನಪ್ಪ ಇಂಪ್ರೂವ್ ಆಗ್ಬೋದು ಅಂತಂದ್ರೆ ಅವರ ರೀ ರೆಕಾರ್ಡಿಂಗ್, ಅಂದ್ರೆ ಅವರ ಡಬ್ಬಿಂಗ್ ಏನಿರ್ಬೋದು, ಆ ಕ್ಯಾರೆಕ್ಟರ್ ಅಲ್ಲಿ ಇರೋ ಪವರ್ ಅಥವಾ ಅವರ ಆ ನಡೆಯಲ್ಲಿ ಇರ್ಬೋದು, ಅವರ ಲುಕ್ಸ್ ಅಲ್ಲಿ ಇರ್ಬೋದು, ಅಲ್ಲಿರೋ ಪವರ್ ಅವರ ವಾಯ್ಸ್ ಅಲ್ಲಿ ಕಾಣಿಸಲಿಲ್ಲ. ಸೊ ಅದೊಂದು ಇಂಪ್ರೂವ್ ಆದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆ ವಿಲನ್ ಸಿಕ್ಕಿದ್ದಾನೆ ಅಂತಾನೆ ಅನ್ಬೋದು. ಅಂಡ್ ಇನ್ನೊಂದು, ಈ ಸಿನಿಮಾದಲ್ಲಿ ದರ್ಶನ್ ಅವ್ರಿಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆಯೋ, ಅಂದ್ರೆ ನಮ್ಮ ಶಂಕರ್ ಅನ್ನೋ ಕ್ಯಾರೆಕ್ಟರ್ಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆಯೋ ಅಷ್ಟೇ ಸ್ಕ್ರೀನ್ ಸ್ಪೇಸ್ ದಿನಕರ್ ಅವ್ರಿಗೂ ಕೂಡ ಇದೆ. ಅಂದ್ರೆ ಒಂದು ಕಥಾ ಹಂದರದಲ್ಲಿ ಈ ಕಡೆ ದರ್ಶನ್ ಕತೆ ನಡೀತಾ ಇದ್ರೆ ಅದಕ್ಕಿಂತ ಜಾಸ್ತಿ ಪವರ್ಫುಲ್ ಆಗಿ ಇನ್ನೂ ಹೈಲೈಟ್ ಆಗಿ ದಿನಕರ್ ಅವರ ಕತೆ ನಡೀತಾ ಇರುತ್ತೆ. ಸೊ ಈ ಕತೆ ಆಲ್ಮೋಸ್ಟ್ 45 ನಿಮಿಷದಿಂದ 1 ಗಂಟೆ ಅವಧಿನ ತಗೊಳುತ್ತೆ. ಫಸ್ಟ್ ಹಾಫ್ ನಲ್ಲಿ ಕತೆನ ಚಿಂತನ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿ ಸೆಟಪ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಎಲ್ಲೂ ನಿಮ್ಗೆ ಕತೆನ ಬೇಕು ಅಂತನೇ ಓಡಿಸ್ಕೊಂಡು ಹೋದ್ರು ಅಂತ ಅನ್ನಲ್ಲ. ಸೊ ಏನಾಗುತ್ತೆ ಅಂತಂದ್ರೆ ಹಿ ಹ್ಯಾಸ್ ಟೇಕನ್ ಹಿಸ್ ಓನ್ ಟೈಮ್ ಟು ಸೆಟಪ್ ದ ಪೇಸ್ ಆಫ್ ದ ಮೂವಿ. ಆ ಪೇಸ್ ಅಲ್ಲಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಸ್ಲೋ ಆಯ್ತು ಅಂತ ಅನ್ನಿಸ್ಬೋದು, ಬಟ್ ಇಟ್ ವಾಸ್ ರಿಕ್ವೈರ್ಡ್. ಇದು ಚಿತ್ರ ಹೇಗಿದೆ ಅಂದ್ರೆ ನೀವು ಆ ದಿನಗಳಾಗ್ಬೋದು, ಸ್ಲಮ್ ಬಾಲ ಆಗ್ಬೋದು, ಇಲ್ಲ ಆ ತರ ಒಂದು ರಿಯಲಿಸ್ಟಿಕ್ ಅಂಡರ್ ವರ್ಲ್ಡ್ ಮೂವಿ ಏನ್ ನೋಡಿದ್ವಿ ನಾವು, ಈ ಚಿತ್ರನ ಆ ತರ ಸೆಟಪ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲೇ ಆಗ್ಲಿ ದರ್ಶನ್ ಅವ್ರಿಗೆ ಅನ್ನೆಸರಿ ಬಿಲ್ಡಪ್ ಅನ್ನೋದಾಗ್ಲಿ ಇಲ್ಲ ಹಾಹಾಕಾರ ಅನ್ನೋದಿಲ್ಲ, ಇಲ್ಲ ಬೇಕು ಅಂತ ಡೈಲಾಗ್ ಹೇಳ್ಬೇಕಲ್ಲ ಅನ್ನೋದಿಲ್ಲ. ಅಂದ್ರೆ ತನ್ನ ಕ್ಯಾರೆಕ್ಟರ್ನೇ ತಾನೇ ಎತ್ತಿ ತೋರಿಸ್ಕೊಡುವಂತ ಡೈಲಾಗ್ಗಳು ಏನಿತ್ತು ಈ ಹಿಂದೆ ಅಥವಾ ನಾವು ಸಾಕಷ್ಟು ಮೂವಿಗಳಲ್ಲಿ ಏನ್ ನೋಡ್ತೀವಿ, ಅದು ಯಾವುದೇ ಎಲಿಮೆಂಟ್ಸ್ ನ ಇಲ್ಲಿ ಚಿಂತನ್ ಅವ್ರು ಇಟ್ಟಿಲ್ಲ. ತುಂಬಾನೇ ಸಿಂಪಲ್ ಆಗಿ, ತುಂಬಾನೇ ಏನಂತಾರೆ ವಾಟರ್ ಟೈಟ್ ಸ್ಕ್ರೀನ್ ಪ್ಲೇ ಅಂತ ಅನ್ಬೋದು, ಆ ತರ ಇಟ್ಕೊಂಡು ಹೋಗಿದ್ದಾರೆ. ಬಟ್ ಅದೆಲ್ಲೋ ಒಂದ್ ಕಡೆ ಮಿಸ್ ಆಯ್ತು ಅಂತ ಅನ್ಬೋದು. ಯಾಕಂದ್ರೆ ನೀವು ಒಬ್ಬ ದರ್ಶನ್ ಸಿನಿಮಾಗೆ ಹೋದಾಗ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಅಂತಂದ್ರೆ ದರ್ಶನ್ ಅಂದ್ರೆ ಏನ್ ಹೇಳ್ತೀವಿ ನಾವು, ಓವರ್ ದ ಟಾಪ್ ಆಕ್ಷನ್ ಸೀಕ್ವೆನ್ಸಸ್ ಇರ್ಬೋದು, ಅಥವಾ ಏನಿರ್ಬೋದು ಲಾರ್ಜರ್ ದನ್ ಲೈಫ್ ಕ್ಯಾರೆಕ್ಟರ್ ಅಂತ ಏನಂತೀವಿ ನಾವು, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಲಾರ್ಜರ್ ದನ್ ಲೈಫ್ ಕ್ಯಾರೆಕ್ಟರ್ ಅಲ್ಲ ಇದು. ಇಟ್ಸ್ ಲೈಕ್ ಅ ಬಾಯ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್. ಅಂದ್ರೆ ಪ್ರತಿಯೊಬ್ಬ
ಜೀವನದಲ್ಲಿ ಏನ್ ನಡೀಬಹುದು ಆ ತರ ಕಥೆನ ಅದೇ ರೀತಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ಕೆಲವು ಬಿಲ್ಡಪ್ ಸೀನ್ಸ್ ಇದೆ, ಇಲ್ಲ ಅಂತಲ್ಲ, ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂದ್ರೆ ದರ್ಶನ್ ಅವ್ರು ಲಾಂಗ್ ಎತ್ತೋ ಸೀನ್ ಆಗ್ಬೋದು ಅಥವಾ ಅವ್ರ ಇನ್ನೊಂದು ಕಾರ್ ಚೇಸ್ ಸೀನ್ ಆಗ್ಬೋದು, ಸಿಕ್ಕಾಬಡೆ ಪವರ್ಫುಲ್ ಆಗಿ ಬಂದೆ. ಬಟ್ ಅದನ್ನ ಫಾಲೋ ಅಪ್ ಮಾಡಲ್ಲ, ಅಂದ್ರೆ ಅದನ್ನ ಒಂದು ಆಕ್ಷನ್ ಇಟ್ಟು ಫಾಲೋ ಅಪ್ ಆಗಲಿ ಇಲ್ಲ ಬೇರೆದಲ್ಲಿ ಫಾಲೋ ಮಾಡಲ್ಲ. ಅಂದ್ರೆ ನಿಮ್ಮ ಎಕ್ಸೈಟ್ಮೆಂಟ್ ಏನಿದೆ ಅದನ್ನ ಒಂದು ಲೆವೆಲ್ಗೆ ತಂದು ಅಲ್ಲಿಗೆ ದಿನಕರ್ ಅವ್ರು ಅಂದ್ರೆ ಅಲ್ಲಿಗೆ ಚಿಂತನ್ ಅವ್ರು ನಿಲ್ಲಿಸ್ಬಿಡ್ತಾರೆ. ಸೊ ಅಲ್ಲಿ ಸ್ವಲ್ಪ ಇರ್ಬೋದಾಗಿತ್ತೇನೋ, ಒಂದೆರಡು ಆಕ್ಷನ್ ಇರ್ಬೋದಾಗಿತ್ತೇನೋ ಅಂತ ಅನ್ಸಿದ್ರು. ಬಟ್ ಕತೆಗೆ ಅದು ಪೂರ್ವವಾಗ್ತಿತ್ತೋ ಅಥವಾ ಇಲ್ವೋ ಅನ್ನೋದು ಬೇರೆ ಪ್ರಶ್ನೆ. ಬಟ್ ಆಸ್ ಎ ಡೈರೆಕ್ಟರ್ ಸ್ಟೋರಿಗೆ ತುಂಬಾನೇ ನ್ಯಾಯ ಒದಗಿಸಿದ್ದಾರೆ ಅಂತ ಅನ್ಬೋದು. ಅಂಡ್ ದರ್ಶನ್ ಅವರ ಟ್ರಾನ್ಸಿಷನ್ ಕೂಡ ಒಬ್ಬ ತಂದೆಯಿಂದ, ಅಂದ್ರೆ ಒಬ್ಬ ತಂದೆ ತನ್ನ ಮಗನ್ಗೆ ಎಂತ ಒಳ್ಳೆ ಸೊಸೈಟಿನ ಕಟ್ಕೊಡ್ತಾನೆ ಅಥವಾ ಎಷ್ಟು ಒಳ್ಳೆ ಸೊಸೈಟಿನ ಕಟ್ಕೊಡ್ಬೇಕು ಅನ್ನೋ ಅವನ ಆಸೆ ಏನಿದೆ ಅನ್ನೋದನ್ನ ಆ ಪಾತ್ರನ ಕೂಡ ತುಂಬಾ ಚೆನ್ನಾಗಿ ತೋರಿಸಿದೆ. ದರ್ಶನ್ ಅವರ ಅಗ್ರೆಷನ್ ಇರ್ಬೋದು. ಅಂದ್ರೆ ಒಂದು ಸೀನ್ ಅಲ್ಲಿ ದೀಪಾ ಸಂಗೀತ ಅವ್ರ ಜೊತೆ ಇದ್ದಾಗ ಒಬ್ಬ ಗಂಡ ಹೆಂಡತಿ ಮಧ್ಯೆ ಇರೋ ಪ್ರೀತಿ ಸೀನ್ ಇಂದ ಹಿಡಿದು ತನ್ನ ಮಗನಿಗೆ ಎಷ್ಟು ಪೊಸೆಸಿವ್ ಆಗ್ತಾನೆ, ಆ ಪೊಸೆಸಿವ್ನೆಸ್ ಇಂದ ಅವನು ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇರ್ತಾನೆ ಅನ್ನೋ ಒಂದು ಸೀನ್ ಇದೆ ಅಲ್ಲಿ. ಆ ಸೀನ್ ಅಲ್ಲಿರೋ ಟ್ರಾನ್ಸಿಷನ್ ಕೂಡ ಸಿಕ್ಕಾಬಡೆ ಪವರ್ಫುಲ್ ಆಗಿದೆ. ದರ್ಶನ್ ಅವರು ಅವರ ಕಣ್ಣುಗಳಿಂದಲೇ ನಟಿಸಿದ್ದಾರೆ ಅಂತ ಅನ್ಬೋದು. ಸೊ ಈ ಒಂದು ಫೇಸ್ ಏನಿದೆ, ಒಬ್ಬ ಮಗನಿಂದ ಹಿಡಿದು ಒಬ್ಬ ಆಂಟಿ ಸೋಷಿಯಲ್ ಎಲಿಮೆಂಟ್ ಇದಾನೆ ಅಂತ ಗೊತ್ತಾದಾಗ ತನ್ನ ಮಗನಿಗೆ ಒಂದು ಒಳ್ಳೆ ಸೊಸೈಟಿನ ಕಟ್ಕೊಡ್ಬೇಕು ಅನ್ನೋ ಸ್ಟೇಜ್ಗೆ ಹೋಗೋ ಪಾತ್ರನೇ ಶಂಕರ್ದು. ಸೊ ಇದೇನಪ್ಪ ಹೇಳ್ಬೇಕು ಅಂತಂದ್ರೆ ಶಂಕರ್ ಪಾತ್ರ ಫಿಲಂಗೆ ಒಂದು ಒಳ್ಳೆ ಬೇಸ್ ಮಾಡ್ಕೊಡುತ್ತೆ, ಕತೆನ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಹಂತಕ್ಕೆ ತಂದು ನಿಲ್ಸುತ್ತೆ. ಆ ಹಂತಕ್ಕೆ ತಂದು ನಿಲ್ಸಿದ್ಮೇಲೆ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ಇನ್ನೊಂದು ಶೇಡೇ ಕ್ರಿಯೇಟ್ ಆಗುತ್ತೆ. ಆ ಶೇಡ್ ಯಾವ ಶೇಡ್ ಅಂಡ್ ಅದ್ರದ್ದು ಪ್ಲಸ್ ಪಾಯಿಂಟ್ಸ್ ಏನು, ನೆಗೆಟಿವ್ಸ್ ಏನು, ಕತೆ ಹೇಗೆ ಮುಂದುವರಿಯುತ್ತೆ ಅಂತ ನೋಡೋಣ ನೆಕ್ಸ್ಟ್ ಪಾತ್ರದಲ್ಲಿ. ಹೆಸರು ಪೇಪರಲ್ಲಿ ಇರುತ್ತೆ, ಪಬ್ಲಿಕಲ್ಲಿ ಇರುತ್ತೆ, ಆದರೆ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಮಾತ್ರ ಇರಲ್ಲ. ಆಫ್ಟರ್ ಸಮ್ ವಾಟ್ಲಾ ಬಿಲ್ಡರ್ಸ್, ವೆಲ್ಕಮ್ ಬ್ಯಾಕ್ ಟು ದ ರಿವ್ಯೂ ಫ್ರೆಂಡ್ಸ್. ನಾವೀಗ ರಿವ್ಯೂ ಮಾಡ್ತಿರೋ ಪಾತ್ರದ ಹೆಸರು ಡಾನ್ ಶಂಕರ್ ಅಂತ. ಡಾನ್ ಶಂಕರ್ ಏನಿದಾನೆ ಅದು ಶಂಕರ್ ಪಾತ್ರದ ಆಲ್ಟರ್ ಈಗೋ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಶಂಕರ್ ಯಾವಾಗ ಈ ಸಮಾಜನ ಕ್ಲೀನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೋ ಅವಾಗ ಹುಟ್ಕೊಳ್ಳೋ ಪಾತ್ರನೇ ಈ ಡಾನ್ ಶಂಕರ್. ಈ ಪಾತ್ರ ಏನಿದೆ ಅದು ತುಂಬಾ ಚಾಣಾಕ್ಷ ಪಾತ್ರ, ತುಂಬಾ ಇಂಟೆಲಿಜೆಂಟ್ ಪಾತ್ರ. ಅಂದ್ರೆ ಶಂಕರ್ ಪಾತ್ರ ಏನಿತ್ತು ಅದೊಂದು ಆಂಗ್ರಿ ಯಂಗ್ ಮ್ಯಾನ್ ತರ, ಬಿಸಿ ರಕ್ತದ ಯುವಕ, ತುಂಬಾ ಬೇಗ ಆವೇಶಕ್ಕೆ ಒಳಗಾಗ್ತಾನೆ. ಬಟ್ ಡಾನ್ ಶಂಕರ್ ಏನಿದಾನೆ ಅವನು ಸಖತ್ ಇಂಟೆಲಿಜೆಂಟ್. ಪ್ರತಿಯೊಂದು ಹೆಜ್ಜೆ ಹೊರಡಕ್ಕಿಂತ ಮುಂಚೆ 1,000 ಸಲ ಪ್ಲಾನ್ ಮಾಡ್ತಾನೆ ಅಂಡ್ ತನ್ನ ಹೆಜ್ಜೆ ಗುರುತು ಯಾರಿಗೂ ಸಿಗದೆ ಇರೋ ಹಾಗೆ ಪ್ಲಾನ್ ಮಾಡ್ತಾನೆ. ಈ ಪಾತ್ರ ಸಿನಿಮಾಗೆ ಇಂಟ್ರೊಡ್ಯೂಸ್ ಆದ್ಮೇಲೆ ಸಿನಿಮಾ ಸಾಕಷ್ಟು ವೇಗವನ್ನ ಪಡ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಮಹಾರಾಜ ಏನಿದನೋ ಅವನ್ನ ಹೊಡೆದಾಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಹೇಗೆ ಹೊಡೆದಾಕ್ತಾರೆ, ಎಲ್ಲಿ ಹೊಡೆದಾಕ್ತಾರೆ, ಯಾವ ತರ ಪ್ಲಾನ್ ಮಾಡ್ತಾರೆ ಅನ್ನೋದೇನಿದೆ ಆ ಎಕ್ಸಿಕ್ಯೂಷನ್ ನ ಚಿಂತನ್ ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಸೀನು ನಿಮ್ಗೆ ಒಂದು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ತರನೇ ಇದೆ. ಈ ಪಾತ್ರಕ್ಕೆ ಪ್ಯಾರಲ್ ಆಗಿ ಹುಟ್ಕೊಳ್ಳೋ ಇನ್ನೊಂದು ಪಾತ್ರನೇ ಇನ್ಸ್ಪೆಕ್ಟರ್ ಸೂರ್ಯಕಾಂತ್. ಆದಿತ್ಯ ಅವರು ಮೊದಲನೇ ಬಾರಿಗೆ ಪೊಲೀಸ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ, ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಮ್ಯಾನರಿಸಮ್ಸ್ ಒಂದು ತುಂಬಾನೇ ಚೆನ್ನಾಗಿದೆ ಅಂಡ್ ಡೈಲಾಗ್ ಡೆಲಿವರಿ ಕೂಡ ಸಖತ್ತಾಗಿದೆ. ದರ್ಶನ್ ಅವ್ರಿಗೆ ಒಂದು ಕೌಂಟರ್ ಕೊಡೋದಕ್ಕೆ ಹೇಳಿ ಮಾಡಿಸಿದ ಪಾತ್ರ ಅಂತಾನೆ ಹೇಳ್ಬೋದು. ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಇವರಿಬ್ರು ಮಧ್ಯೆ ಕೌಂಟರ್ ಏನಿದೆ ಅದನ್ನ ಸ್ವಲ್ಪ ಜಾಸ್ತಿ ಇರ್ಬೇಕಾಗಿತ್ತು ಅಂತ ಅನಿಸ್ತು. ಯಾಕೆ ಅಂತಂದ್ರೆ ಎಷ್ಟು ಸೀನ್ಸ್ ಇದೆಯೋ ಅಷ್ಟು ಸೀನ್ಸ್ ಸಖತ್ತಾಗಿ ವರ್ಕೌಟ್ ಆಗಿದೆ. ಇನ್ನೊಂದು ಸೀನ್ಸ್ ಇದ್ದಿದ್ರೆ ಇನ್ನು ಎಂಟರ್ಟೈನಿಂಗ್ ಆಗಿರೋದು. ಬಟ್ ದಟ್ಸ್ ನಾಟ್ ಎ ನೆಗೆಟಿವ್. ಆ ಚಿತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಪಾತ್ರದ ಬಗ್ಗೆ, ಈ ಪಾತ್ರ ಒಂದು ವಾಲ್ಕ್ಯಾನಿಕ್ ಮೌಂಟೇನ್ ಇದ್ದಂಗೆ, ಒಳಗಡೆ ಎಷ್ಟೇ ಕುದೀತಾ ಇದ್ರು ಔಟ್ ಬರ್ಸ್ಟ್ ಆಗೋ ತನಕ ನಿಮ್ಗೆ ಹೊರಗಡೆ ಗೊತ್ತಾಗಲ್ಲ. ದರ್ಶನ್ ಅವರ ಗತ್ತು ಅಷ್ಟೇ ಚೆನ್ನಾಗಿ ಬಂದಿದೆ. ಅವ್ರದ್ದು ಕೂಡ ಮ್ಯಾನರಿಸಮ್ಸ್ ಆಗಿರ್ಬೋದು ಅಥವಾ ಅವರ ಲುಕ್ ಇರ್ಬೋದು ಸಕ್ಕದಾಗಿ ಸೂಟ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಪಾತ್ರ ಎಂಟರ್ ಆದಾಗ ಚಿತ್ರ ವೇಗ ಪಡ್ಕೊಳ್ಳುತ್ತೆ, ಸಖತ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಪಾತ್ರನೂ ಅಷ್ಟೇ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ.
ಸೊ ಫ್ರೆಂಡ್ಸ್, ಇದು ಡಾನ್ ಶಂಕರ್ ನ ರಿವ್ಯೂ. ಬನ್ನಿ ನೆಕ್ಸ್ಟ್ ಪಾತ್ರನ ರಿವ್ಯೂ ಮಾಡೋಣ. ಅದ್ಯಾವ್ದಪ್ಪ ಅಂತಂದ್ರೆ ಚಕ್ರವರ್ತಿ ಪಾತ್ರ. चक्रवर्ती सिर्फ नामुमकिन काम ही लेता है, अगर मुमकिन काम लेता तो चक्रवर्ती नहीं बनता. ವೆಲ್ಕಮ್ ಫ್ರೆಂಡ್ಸ್, ನಾವೀಗ ಪಾತ್ರ ವಿಮರ್ಶೆಯ ಕಡೆಯ ಘಟ್ಟದಲ್ಲಿದ್ದೀವಿ. ನಾವೀಗ ವಿಮರ್ಶೆ ಮಾಡ್ತಿರೋ ಪಾತ್ರದ ಹೆಸರು ಚಕ್ರವರ್ತಿ ಅಂತ. ಈ ಚಕ್ರವರ್ತಿ ಪಾತ್ರ ಏನಿದೆ, ಸಿನಿಮಾದಲ್ಲಿ ದರ್ಶನ್ ರವರ ಕಡೆಯ ಶೇಡ್. ತುಂಬಾನೇ ಶಲಿಶ್ ಪಾತ್ರ, ತುಂಬಾನೇ ಉಬರ್ ಕೂಲ್ ಪಾತ್ರ ಅಂತಾನೆ ಹೇಳ್ಬೋದು. ಚಕ್ರವರ್ತಿ ಸಿನಿಮಾ ರಿಲೀಸ್ ಆಗಿಂದ ಮುಂಚೆ ಚಕ್ರವರ್ತಿ ಫಿಲಂಗೆ ಹೈಪ್ ಕ್ರಿಯೇಟ್ ಆಗೋದಕ್ಕೆ ಈ ಪಾತ್ರದ ಸ್ಟಿಲ್ಸೇ ಕಾರಣ ಅಂತಂದ್ರೆ ಅದು ತಪ್ಪಾಗಲಾರದು. ಈ ಪಾತ್ರದ ಕತೆ ಏನಿದೆ ಅದು ನಡೆಯೋದು ಮಲೇಷಿಯಾದಲ್ಲಿ. ಚಿಂತನ್ ಅವರು ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಅಂದ್ರೆ ಪ್ರತಿಯೊಂದು ಫ್ರೇಮ್ ನಲ್ಲೂ ರಿಚ್ನೆಸ್ ಇದೆ ಅಂಡ್ ಕ್ವಾಲಿಟಿ ಯಾವುದೇ ಹಾಲಿವುಡ್ ಆಗಲಿ ಬಾಲಿವುಡ್ ಆಗಲಿ ಚಿತ್ರಗಳಿಗೆ ಕಡಿಮೆ ಇಲ್ಲ, ಹಾಗೆ ತೆಗೆದಿದ್ದಾರೆ. ಸೊ ನಾವು ಡೆಫಿನೆಟ್ಲಿ ಆ ವಿಷಯಕ್ಕೆ ಅವ್ರಿಗೆ ಅಪ್ರಿಶಿಯೇಟ್ ಮಾಡಲೇಬೇಕು. ಆದ್ರೆ ಇಷ್ಟೆಲ್ಲ ಕ್ವಾಲಿಟಿ, ರಿಚ್ನೆಸ್, ಸ್ಟೈಲಿಶ್ನೆಸ್ ಮಧ್ಯ ಒಂದು ವಿಷಯ ಏನಪ್ಪಾ ಕಾಡೋದು ಅಂತಂದ್ರೆ ಅದು ಈ ಕ್ಯಾರೆಕ್ಟರೈಸೇಷನ್ ಏನಿದೆ ಅದು ತುಂಬಾ ಹಾಲೋ ಆಗಿದೆ. ಕತೆ ಯಾವಾಗ ಇಂಡಿಯಾದಿಂದ ಮಲೇಷ್ಯಾಗೆ ಶಿಫ್ಟ್ ಆಗುತ್ತೋ ಆವಾಗ ಅದರ ಪೇಸ್ ಏನಿದೆ, ಅದರ ಗತಿ ಏನಿದೆ ಅದು ತುಂಬಾನೇ ಕಡಿಮೆ ಆಗುತ್ತೆ. ಇದು ಯಾಕಾಗತ್ತೆ ಅಂತ ಅಂದ್ರೆ ಈ ಪಾತ್ರ ಏನಿದೆ, ಇದರ ಸುತ್ತ ಇರೋ ಪಾತ್ರಗಳೇನಿದೆ ಅವು ಬರೀ ಮಾತಾಡ್ತಾನೆ ಹೋಗ್ತಾರೋ ಹೊರತು ಯಾವುದೇ ರೀತಿಲಿ ಕತೆಗೆ ಪೂರಕವಾಗಿಲ್ಲ. ಅಂಡ್ ಇನ್ನೊಂದು ಇರಿಟೇಟಿಂಗ್ ಸಂಗತಿ ಅಂತಂದ್ರೆ ಎಲ್ಲಾ ಪಾತ್ರಗಳು ಹಿಂದಿನಲ್ಲೇ ಮಾತಾಡ್ತಾರೆ. ಅಂದ್ರೆ ಹಿಂದಿ ಬಳಕೆ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಹಿಂದಿ ಡೈಲಾಗ್ಸ್ ಬಂದಾಗ ಕನ್ನಡದ ಸಬ್ ಟೈಟಲ್ಸ್ ಇರಬೇಕಾಗಿತ್ತು. ಈ ಹಿಂದೆ ನವಗ್ರಹದಲ್ಲಿ ಕೂಡ ಹಿಂದಿ ಬಳಕೆ ಆಗಿದೆ, ಬಟ್ ಅಲ್ಲಿ ಡೈಲಾಗ್ಸ್ ಇದೆ ಒಂದು ಪಂಚ್ ಅಂತ ಇತ್ತು ಅಂಡ್ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಆಗಿತ್ತು. ಇಲ್ಲಿ ಪಂಚ್ ಅನ್ನೋದು ಮಿಸ್ ಆಗಿದೆ. ಕೆಲವು ಸಲ ಅಂತೂ 3 ಇಂದ 4 ನಿಮಿಷ ತನಕ ಬರೀ ಹಿಂದಿಲೇ ಮಾತಾಡ್ತಾ ಹೋಗ್ತಾರೆ. ಕನ್ನಡಿಗರಿಗೆ ಹಿಂದಿ ಅರ್ಥ ಆಗುತ್ತೆ ಅಂತ ಅನ್ಕೊಳ್ಳೋದು ತಪ್ಪು. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಹಿಂದಿ ಬರ್ತಾ ಇರಲ್ಲ. ಆ ಡೈಲಾಗ್ಸ್ ಅಲ್ಲಿರೋ ಇಂಪಾರ್ಟೆನ್ಸ್ ಎಷ್ಟೋ ಜನಕ್ಕೆ ಮಿಸ್ ಆಯ್ತು. ಮತ್ತೆ ಈ ಪಾತ್ರದ ಆಕ್ಷನ್ ಸೀಕ್ವೆನ್ಸಸ್ ಬಂದ್ರೆ ಇದಕ್ಕೆ 2 ಆಕ್ಷನ್ ಸೀಕ್ವೆನ್ಸಸ್ ಇದೆ. ಒಂದೇನಿದೆ ಅದು ರಿಂಗ್ ಫೈಟ್, ಮತ್ತೆ ಇನ್ನೊಂದು ಪ್ರೀ ಕ್ಲೈಮ್ಯಾಕ್ಸ್ ಫೈಟ್. ರಿಂಗ್ ಫೈಟ್ ಕತೆಗೆ ಅಷ್ಟು ಪೂರಕವಾಗಿಲ್ಲ, ಬಟ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಬಟ್ ಪ್ರೀ ಕ್ಲೈಮ್ಯಾಕ್ಸ್ ಫೈಟ್ ಏನಿದೆ ಅಲ್ಲಿ ನನಗೆ ಸ್ವಲ್ಪ ನಿರಾಸೆ ಉಂಟಾಯ್ತು. ಯಾಕಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ ಪಾತ್ರ ಇದು ಅಂಡ್ ಇಂಪಾರ್ಟೆನ್ಸ್ ಇದೆ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ತನಕ ತಗೊಂಡು ಹೋಗಿ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ದರ್ಶನ್ ಅವರ ಪಾತ್ರವನ್ನ ಅಂಡರ್ ಪ್ಲೇ ಮಾಡಿದ ರೀತಿ ನನಗಿಷ್ಟ ಆಗ್ಲಿಲ್ಲ. ಅಂದ್ರೆ ಫಸ್ಟ್ ಇಂದ ಚಿಂತನ್ ಅವರು ಕಥೆನ ಸಾಕಷ್ಟು ಚೆನ್ನಾಗಿ ಹೆಣ್ಕೊಂಡು ಬಂದಿದ್ರು, ಬಟ್ ಈ ಹಂತಕ್ಕೆ ಬಂದು ಎಲ್ಲ ಒಂದ್ ಕಡೆ ಎಕ್ಸಿಕ್ಯೂಷನ್ ಅಲ್ಲಿ ಫೇಲ್ ಆಯ್ತೇನೋ ಅಂತ ಅನ್ಸಕ್ ಶುರುವಾಯ್ತು. ಬಟ್ ಇದು ಒಂದು ಪ್ರೀ ಕ್ಲೈಮ್ಯಾಕ್ಸ್ ಫೈಟ್ ಏನಿದೆ ಅದಾದ್ಮೇಲೆ ಸಾಕಷ್ಟು ಎಕ್ಸ್ಪ್ಲನೇಷನ್ಸ್, ಸಾಕಷ್ಟು ಟ್ವಿಸ್ಟ್ ಕೊಡಕ್ ಹೋಗಿದ್ದಾರೆ, ಬಟ್ ಅದು ಯಾವುದು ನನಗೆ ವರ್ಕೌಟ್ ಆಗಿಲ್ಲ ಅಂತ ಅನಿಸ್ತು. ಸೊ ಓವರ್ ಆಲ್ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಸ್ಟೈಲಿಶ್ನೆಸ್ ನಲ್ಲಿ ಟಾಪ್ ಕ್ಲಾಸ್ ಇದೆ, ನನ್ನ ಫೇವರೇಟ್ ಕ್ಯಾರೆಕ್ಟರ್. ಬಟ್ ಪಾತ್ರ ಪೋಷಣೆ ಅಂದ್ರೆ ಕ್ಯಾರೆಕ್ಟರೈಸೇಷನ್ ಗೆ ಬಂದ್ರೆ 3 ಪಾತ್ರಗಳಲ್ಲಿ ಇದು ಕಡೆಯ ಸ್ಥಾನ ಪಡೆಯುತ್ತೆ ಅಂತ ಹೇಳೋದಕ್ಕೆ ನನಗೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಫ್ರೆಂಡ್ಸ್, ಇದುವರೆಗೂ 3 ಪಾತ್ರಗಳ ವಿಮರ್ಶೆಯನ್ನು ಮಾಡಿದೀವಿ. ಈಗ ನೆಕ್ಸ್ಟ್ ಓವರ್ ಆಲ್ ಚಿತ್ರ ವಿಮರ್ಶೆ ಏನು ಅಂತ ನೋಡೋಣ ಬನ್ನಿ. ಏನಪ್ಪಾ ಇದು, ಏನು ಬಿಲ್ಡಪ್ ಇಲ್ಲ ಅಂತ ನೋಡ್ತಾ ಇರಾ? ಏನ್ ಮಾಡ, ಇಷ್ಟು ತನಕ ದರ್ಶನ್ ಅವ್ರನ್ನ ಕಾಪಿ ಮಾಡಿ ಒಂದ್ 2-3 ಬಿಲ್ಡಪ್ ಕೊಡ್ಕೊಂಬಿಟ್ಟೆ, ಬಟ್ ನನ್ನ ಕ್ಯಾರೆಕ್ಟರ್ಗೆ ಏನ್ ಬಿಲ್ಡಪ್ ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಲೆಟ್ಸ್ ಜಂಪ್ ಸ್ಟ್ರೈಟ್ ಇನ್ ದ ರಿವ್ಯೂ. ಇದಕ್ಕಿಂತ ಮುಂಚೆ ನಂಗೆ ಏನಪ್ಪ ರಿಯಲೈಸ್ ಆಗಿದ್ದು ಅಂತಂದ್ರೆ ದರ್ಶನ್ ಅವರ ಪಾತ್ರ ಇಂಟ್ರೊಡಕ್ಷನ್ ಕೊಡ್ತಾ ನನ್ನ ಇಂಟ್ರೊಡಕ್ಷನ್ ಎಲ್ಲೋ ಮಿಸ್ ಆಗಿದೆ ಅಂತ. ಸೊ ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಹೆಸರು ನರಸಿಂಹ ಅಂತ, ಮೂವಿ ಫ್ಯಾನೆಟಿಕ್. ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಸಿನಿಮಾ ಹುಚ್ಚು. ಸಿಕ್ಕಾಪಟ್ಟಿದ ಫಿಲಮ್ ಎಲ್ಲ ನೋಡ್ಕೊಂಡ್ ಬಂದು ಫೇಸ್ಬುಕ್ ಅಲ್ಲಿ ರಿವ್ಯೂ ಬರೀತಾ ಇದೆ. ಬಟ್ ಆ ರಿವ್ಯೂ ನಲ್ಲಿ ಎಲ್ಲೋ ಒಂದ್ ಕಡೆ ನನ್ಗೆ ಅನ್ಸಿದ್ದೆಲ್ಲ ಹೇಳಕ್ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತು. ಸೊ ದಿಸ್ ಈಸ್ ಮೈ ಫಸ್ಟ್ ಅಟೆಂಪ್ಟ್ ಇನ್ ಮೇಕಿಂಗ್ ಅ ವಿಡಿಯೋ ರಿವ್ಯೂ. ಕಮಿಂಗ್ ಬ್ಯಾಕ್ ಟು ದ ಮೂವಿ ರಿವ್ಯೂ, ಈಗಾಗಲೇ ನಾವು ಪಾತ್ರನ ವಿಮರ್ಶೆ ಮಾಡ್ತಾ ಅದ್ರ ಜೊತೆ ಇದು ಕತೆ ಬಗ್ಗೆನೂ ಹೇಳಿದ್ದೆ. ಬಟ್ ಇಲ್ಲಿ ಮೂವಿ ಆಸ್ ಅ ಪ್ಯಾಕೇಜ್ ಅಂಡ್ ಪರ್ಫಾರ್ಮೆನ್ಸಸ್ ಹೇಗಿತ್ತು ಅಂತ ನೋಡೋಣ. ಫಸ್ಟ್ಲಿ ಲೆಟ್ಸ್ ಟಾಕ್ ಅಬೌಟ್ ಪರ್ಫಾರ್ಮೆನ್ಸಸ್. ದರ್ಶನ್ 3 ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ರು, ಬ್ರಿಲಿಯಂಟ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಂದ್ರೆ ಅವರ ಸ್ಕ್ರೀನ್ ಪ್ರೆಸೆನ್ಸೇ ಸಾಕು ಸಿನಿಮಾನ ತಗೊಂಡು ಹೋಗೋದಕ್ಕೆ. ಹಿ ಹ್ಯಾಸ್ ಕ್ಯಾರಿಡ್ ದ ಎಂಟೈರ್ ಮೂವಿ ಆನ್ ಹಿಸ್ ಶೋಲ್ಡರ್ಸ್ ಅಂತಾನೆ ಹೇಳ್ಬೋದು. ಸಖತ್ ಸ್ಟೈಲಿಶ್, ಸಖತ್ ಗತ್ತು ಅಂಡ್ ಸಿನಿಮಾ ನೋಡೋದಕ್ಕೆ ಮೇನ್ ರೀಸನ್ ಅವರೇನೆ. ಇನ್ನು
ದೀಪಾ ಸನ್ನಿಧಿ ಅವರ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ದೀಪಾ ಸನ್ನಿಧಿ ಅವರ ಆಕ್ಟಿಂಗ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಸಾರಥಿ ಚಿತ್ರದ ನಂತರ ಮತ್ತೆ ದರ್ಶನ್ ಅವ್ರ ಜೊತೆ ಆಕ್ಟಿಂಗ್ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಅವರಿಬ್ಬರು ಮಧ್ಯೆ ಕೆಮಿಸ್ಟ್ರಿ ಏನಿದೆ, ದೀಪಾ ಮತ್ತು ದರ್ಶನ್ ಮಧ್ಯೆ ಕೆಮಿಸ್ಟ್ರಿ, ಅದು ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಅವ್ರ ನಾಚ್ಕೊಳ್ಳೋ ರೀತಿಗಂತೂ ನಾನು ಫುಲ್ ಫಿದಾ ಆಗೋದೆ. ಸೊ ಹೋಪ್ ಟು ಸಿ ಹರ್ ಇನ್ ಮೋರ್ ಮೂವೀಸ್. ಇನ್ನು ನಮ್ಮ ಸೃಜನ್ ಅವರ ಪಾತ್ರಕ್ಕೆ ಬಂದ್ರೆ, ಅವರು ಇದಕ್ಕೆ ನಮ್ಮ ಜಗ್ಗುದಲ್ಲಿ ಕೂಡ ಕಾಣಿಸ್ಕೊಂಡಿದ್ರು, ಇಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಕಾಮಿಡಿ ರೋಲ್ ಏನ್ ಅಲ್ಲ, ಅಂದ್ರೆ ಒಂದ್ 2-3 ಕಾಮಿಡಿ ಡೈಲಾಗ್ಸ್ ಇದೆ, ಬಟ್ ಕಾಮಿಡಿ ರೋಲ್ ಅಂತ ಹೇಳೋದಕ್ಕಾಗೋದಿಲ್ಲ. ಅಂಡ್ ಫಸ್ಟ್ ಹಾಫ್ ಸಾಕಷ್ಟು ಸೀನ್ ಅಲ್ಲಿ ದರ್ಶನ್ ಅವ್ರ ಜೊತೆ ಬರ್ತಾರೆ, ಬಟ್ ಅವ್ರ ಆಕ್ಟಿಂಗ್ ಅಷ್ಟೇನು ಇಂಪ್ರೆಷನ್ ಕ್ರಿಯೇಟ್ ಮಾಡೋದಿಲ್ಲ. ಬಟ್ ಅವ್ರ ರೋಲ್ ಅಲ್ಲಿ ಏನ್ ಬೇಕೋ ಅಷ್ಟು ಒದಗಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ದಿನಕರ್ ಅವರ ಪಾತ್ರಕ್ಕೆ ಬಂದ್ರೆ, ದಿನಕರ್ ಅವ್ರದ್ದು ಪಾತ್ರಕ್ಕೆ ಸಖತ್ ಫೋರ್ಸ್ ಇತ್ತು, ಸಖತ್ ಫಿಯರ್ಸ್ಫುಲ್ ಕ್ಯಾರೆಕ್ಟರ್ ಇದು. ಹಾಗೆ ಅವ್ರ ಇಂಟ್ರೊಡಕ್ಷನ್ ಕೂಡ ಚೆನ್ನಾಗಿತ್ತು. ಬಟ್ ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದಕ್ಕೆ ಆಗ್ಲಿಲ್ಲ. ಅವ್ರ ಡಬ್ಬಿಂಗ್ ಇರ್ಬೋದು ಅಥವಾ ಮ್ಯಾನರಿಸಮ್ಸ್ ಇರ್ಬೋದು, ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಅವರು ಅಂಡರ್ ಪ್ಲೇ ಮಾಡ್ತಾರಲ್ಲ ಕ್ಯಾರೆಕ್ಟರ್, ಅಂಡರ್ ಪ್ಲೇ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ. ಬಟ್ ಅದು ಸ್ವಲ್ಪ ಡೈಲಾಗ್ಸ್ ಇರ್ಬೋದು ಅಥವಾ ಅವ್ರ ನಗೋ ರೀತಿ ಇರ್ಬೋದು, ಅದಕ್ಕೆ ಇನ್ನು ಸ್ವಲ್ಪ ಎಕ್ಸ್ಪರ್ಟೀಸ್ ಬೇಕು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನನ್ನ ಫೇವರೇಟ್ ಕ್ಯಾರೆಕ್ಟರ್ ಅಂದ್ರೆ ದರ್ಶನ್ ಅವರ ಪಾತ್ರ ನಂತರ ಇನ್ನೊಂದು ಫೇವರೇಟ್ ಕ್ಯಾರೆಕ್ಟರ್ ಹಂಟರ್ ACP ಸೂರ್ಯಕಾಂತ್. ಆದಿತ್ಯ ಅವರು ಪೊಲೀಸ್ ಆಫೀಸರ್ ಆಗಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಆಕ್ಟಿಂಗ್ ಕೂಡ ಸಖತ್ ಮೆಚ್ಯೂರ್ಡ್ ಆಗಿತ್ತು. ಅಂಡ್ ಅವರು ಕೂಡ ಎಲ್ಲೋ ಒಂದ್ ಕಡೆ ಹಾಹಾಕಾರ ಅನ್ನೋದಾಗ್ಲಿಲ್ಲ, ಅಂಡರ್ ಪ್ಲೇ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಅದನ್ನ ಒಂದು ಪರ್ಫೆಕ್ಟ್ ಪೊಲೀಸ್ ಆಫೀಸರ್ ರೋಲ್ ನ ತಗೊಂಡು ಹೋಗಿದ್ರು. ಇನ್ನು ಕುಮಾರ್ ಗೋವಿಂದ್ ಅವರು ಕನ್ನಡ ಆಕ್ಸೆಂಟ್ ಅಲ್ಲಿ ಹಿಂದಿ ಮಾತಾಡ್ತಿದ್ರು, ಹಿಂದಿ ಆಕ್ಸೆಂಟ್ ಅಲ್ಲಿ ಕನ್ನಡ ಮಾತಾಡ್ತಿದ್ರು ಅನ್ನೋದು ತಿಳ್ಕೊಳಕ್ಕೆ ನಂಗೆ ಸ್ವಲ್ಪ ಟೈಮ್ ಆಯ್ತು. ಅವ್ರದ್ದು ಕೂಡ ಪಾತ್ರ ಅಷ್ಟು ಇಂಪಾರ್ಟೆಂಟ್ ಪಾತ್ರ ಅಂತ ಶುರು ಆಗಲ್ಲ, ಎಲ್ಲೋ ಒಂದ್ ಕಡೆ ಆಟಕ್ಕುಂಡು ಲೆಕ್ಕಕ್ಕಿಲ್ಲ ಅನ್ನೋ ಪಾತ್ರ ತರ ಶುರು ಆಗುತ್ತೆ. ಬಟ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಅದನ್ನ ಒಂದು ಪಿವೋಟಲ್ ರೋಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಅದು ಎಲ್ಲೋ ಒಂದ್ ಕಡೆ ಎಕ್ಸಿಕ್ಯೂಷನ್ ಸರಿ ಹೋಗ್ಲಿಲ್ಲ ಅಂತ ಅನ್ನಿಸ್ತು. ಸೊ ಇದು ಓವರ್ ಆಲ್ ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇನ್ನು ಉಳಿದಿದ್ದ ಪಾತ್ರಗಳು ಬಂದು ಹೋಗೋ ಪಾತ್ರಗಳು, ಬಟ್ ಯಾವುದು ಅಷ್ಟು ರಿಜಿಸ್ಟರ್ ಆಗ್ಲಿಲ್ಲ. ಇನ್ನ ಚಿತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈಗಾಗಲೇ ಹೇಳಿದ್ದೆ, ಫಸ್ಟ್ ಹಾಫ್ ಸಖತ್ತಾಗಿ ಬಂದಿತ್ತು. ಅಂದ್ರೆ ಒಂದು ರಿಯಲಿಸ್ಟಿಕ್ ಅಂಡರ್ ವರ್ಲ್ಡ್ ಮೂವಿ ಹೇಗಿರ್ಬೇಕು ಹಾಗೆ ಚಿಂತನ್ ಅವ್ರು ತಗೊಂಡೋಗಿದ್ರು. ಈ ಹಿಂದೆ ನೀವು ಆ ದಿನಗಳು, ಎದೆಗಾರಿಕೆ, ಸ್ಲಂಬಲ ಈ ಚಿತ್ರಗಳ ಎಕ್ಸಿಕ್ಯೂಷನ್ ಹೇಗಿತ್ತು ಹಾಗೆ ತಗೊಂಡೋಗಿದ್ರು. ಸ್ವಲ್ಪ ಪೇಸ್ ಕಡಿಮೆ ಅಂತ ಹೇಳ್ಬೋದು, ಬಟ್ ಕತೆ ಸೆಟ್ ಮಾಡೋದಕ್ಕೆ ಅಷ್ಟು ಬೇಕಾಗಿತ್ತು. ಅಂದ್ರೆ ಸ್ಲೋ ಆಗಿ ಒಂದು ಕತೆನ ಬಿಲ್ಡ್ ಮಾಡಿ ಆಮೇಲೆ ಅದನ್ನ ಒಳ್ಳೆ ಇಂಟೆನ್ಸಿಟಿ ಕೊಟ್ಟು ಕ್ಲೈಮ್ಯಾಕ್ಸ್ ಅಂದ್ರೆ ಇಂಟರ್ವೆಲ್ ಅನ್ನ ಒಳ್ಳೆ ಬ್ಯಾಂಗ್ ಅಲ್ಲಿ ನಿಲ್ಸಿದ್ರು. ಸೊ ಇಂಟರ್ವೆಲ್ ಆದ್ಮೇಲೆ ಏನಪ್ಪಾ ಆಯ್ತು ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಚಿತ್ರದ ಬಗ್ಗೆ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅಂಡ್ ಇಂಟರ್ವೆಲ್ ಬ್ಲಾಕ್ ಆದ್ಮೇಲೆ ಸೆಕೆಂಡ್ ಹಾಫ್ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಯ್ತು. ಅಂಡ್ ಈ ಫಸ್ಟ್ ಹಾಫ್ ಅಲ್ಲಿ ಎಲ್ಲೂ ಚಿಂತನ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಅನ್ಸೋದಿಲ್ಲ. ಯಾಕಂದ್ರೆ ಓಲ್ಡ್ ಬ್ಯಾಂಗ್ಳೂರ್ ಸೆಟಪ್ ಹಾಕಿ ಅದನ್ನ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಆಗ್ಲಿ ಅಥವಾ ಪಾತ್ರಗಳ ಟ್ರಾನ್ಸಿಷನ್ ಆಗ್ಲಿ ಅಥವಾ ಡೈಲಾಗ್ಸ್ ಆಗ್ಲಿ ಎಲ್ಲದೂ ಪರ್ಫೆಕ್ಟ್ ಆಗಿತ್ತು. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಯಾವಾಗ ಕತೆ ಬ್ಯಾಂಗ್ಳೂರ್ನ ಬಿಟ್ಟು ಮಲೇಷ್ಯಾಗೆ ಶಿಫ್ಟ್ ಆಗುತ್ತೋ ಎಲ್ಲೋ ಒಂದ್ ಕಡೆ ಅವರ ಇನ್ಎಕ್ಸ್ಪೀರಿಯನ್ಸ್ ಎದ್ದು ಕಾಣಿಸಕ್ ಶುರುವಾಯಿತು. ಯಾಕಂದ್ರೆ ಕತೆ ಏನಿದೆ ಕಂಪ್ಲೀಟ್ ಆಗಿ ಹಳಿ ತಪ್ಪು ಹೋಗುತ್ತೆ. ಅಂದ್ರೆ ಇದುವರೆಗೂ ಎಷ್ಟು ಚೆನ್ನಾಗಿ ಹೆಣ್ಕೊಂಡು ಬಂದಿದ್ರೋ ಅದ್ ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಆಗಿ ಮಿಸ್ ಆಗಿ ಹೋಗುತ್ತೆ. ಯಾಕಂದ್ರೆ ಕತೆ ಮುಂದುವರಿಯೋದೇ ಇಲ್ಲ, ಬರೀ ಮಾತುಗಳು. ಆ ಮಾತುಗಳಲ್ಲೂ ಚಿಂತನ್ ಅವರು ಇಷ್ಟು ದಿನ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ್ದೆ ಡೈಲಾಗ್ಸ್ ಇಂದ. ಬಟ್ ಇಲ್ಲಿ ಆ ಡೈಲಾಗ್ಸ್ ಕೂಡ ಅಷ್ಟು ಇಂಪ್ರೆಸಿವ್ ಆಗಿರ್ಲಿಲ್ಲ. ಅಂದ್ರೆ ನೀವು ಹೊರಗಡೆ ಬಂದ್ಮೇಲೆ ಜ್ಞಾಪ ಇಟ್ಕೊಳ್ಳುವಂತ ಡೈಲಾಗ್ಗಳು ತುಂಬಾನೇ ಕಡಿಮೆ ಇದಾವೆ. ಸೊ ಸೆಕೆಂಡ್ ಹಾಫ್ ಅಲ್ಲಿ ಇನ್ನೊಂದಷ್ಟು ಒಳ್ಳೆ ಡೈಲಾಗ್ಸ್ ಹಾಕ್ಬೋದಾಗಿತ್ತು. ಹಾಗೆ ಮೊದಲೇ ಹೇಳಿದಾಗೆ ಹಿಂದಿ ಬಳಕೆ ಕೂಡ ಅಷ್ಟೊಂದು ಸರಿ ಹೋಗ್ಲಿಲ್ಲ. ಮತ್ತೆ ಈ ಅಂಡರ್ ವರ್ಲ್ಡ್ ಮೂವಿ ಏನಿದೆ ಅದನ್ನ ಒಂದು ಪೇಟ್ರಿಯಟ್ ಮೂವಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಇಂಟೆನ್ಷನ್ಸ್ ತುಂಬಾನೇ ಚೆನ್ನಾಗಿತ್ತು, ಬಟ್ ಎಕ್ಸಿಕ್ಯೂಷನ್ ಎಲ್ಲೋ ಒಂದ್ ಕಡೆ ಮಿಸ್ ಆಯ್ತು ಅಂತ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಇಟ್ಸ್ ವಾಟ್ ಕುಡ್ ಹ್ಯಾವ್ ಬಿನ್ ಎ ಗುಡ್ ಪ್ಯಾಕೇಜ್ ಅಲ್ಲಿ ಎಲ್ಲೋ ಮಿಸ್ ಆಯ್ತು. ಇದನ್ನ ನೀವು ದರ್ಶನ್ಗೋಸ್ಕರ ನೋಡ್ಬೋದು, ಫಸ್ಟ್ ಹಾಫ್ ಗೋಸ್ಕರ ನೋಡ್ಬೋದು. ಬಟ್ ಮಾಸ್ ಮೂವಿ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಮಾತ್ರ ಇಟ್ಕೊಂಡು ಹೋಗ್ಬಿಡಿ. ಅಂದ್ರೆ ನಮ್ಮ ಡೈರೆಕ್ಟರ್ ಅಲ್ಲಿ ಒಂದು ಮಿಸ್ ಆಗೋದು ಏನಪ್ಪಾ ಏನೋ ಅಂದ್ರೆ ಅದನ್ನ ಅಂದ್ರೆ ಒಂದು ಕತೆನ ಹೇಗೆ ಮಾರ್ಕೆಟ್ ಮಾಡಬೇಕು, ಒಂದು ಸಿನಿಮಾನ ಹೇಗೆ ಪ್ರೊಜೆಕ್ಟ್ ಮಾಡಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ ಮಿಸ್ ಆಗುತ್ತೆ. ಯಾಕೆಂದ್ರೆ ಒಂದು ಮಾಸ್ ಅಲ್ದೇ ಇರೋ ಮೂವಿನ ಮಾಸ್ ಮೂವಿ ಅಂತ ಇದರಲ್ಲಿ ಎಲ್ಲೋ ಪ್ರೊಜೆಕ್ಟ್ ಮಾಡಕ್ ಟ್ರೈ ಮಾಡಿದ್ರು. ಅಂದ್ರೆ ನಿಮ್ದು ಪೋಸ್ಟರ್ಸ್ ಆಗ್ಲಿ ಟ್ರೈಲರ್ ಆಗ್ಲಿ ಅದನ್ನ ಕಂಪ್ಲೀಟ್ ಆಗಿ ಮಾಸ್ ಮೂವಿ ಅಂತ ಹೇಳಿದ್ರು. ಬಟ್ ನಿಮ್ಗೆ ಥಿಯೇಟರ್ ಹೋದ್ಮೇಲೆ ಗೊತ್ತಾಗುತ್ತೆ ಇದೊಂದು ಕ್ಲಾಸ್ ಮೂವಿ ಅಂತ. ಸೊ ನೀವು ಯಾವಾಗ ಸಿನಿಮಾನ ಒಂದು ವರ್ಗದ ಜನಕ್ಕೆ ಪ್ರೊಜೆಕ್ಟ್ ಮಾಡಕ್ ಟ್ರೈ ಮಾಡ್ತಿರೋ, ನೀವು ಬೇರೆ ವರ್ಗದ ಜನನ ದೂರ ಇಟ್ಟಿರ್ತೀರಾ. ಈ ಹೊಸ ಡೈರೆಕ್ಟರ್ಸ್ ಏನ್ ಬರ್ತಾರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ, ದೇ ನೋ ಹೌ ಟು ಮಾರ್ಕೆಟ್ ದೇರ್ ಮೂವೀಸ್ ಅಂತ, ದೇ ನೋ ಹೂ ಆರ್ ದೇರ್ ಆಡಿಯನ್ಸ್ ಅಂತ.
ಅಂದ್ರೆ ನಾವು ಇನ್ನು ಎಲ್ಲಾ ಡೈರೆಕ್ಟರ್ಸ್ ಕೂಡ ಈ ಮಾತನ್ನ ಅರ್ಥಕೋಬೇಕು ಅಂತ ನನಗನ್ಸುತ್ತೆ. ದರ್ಶನ್ ಅಂದ ತಕ್ಷಣ ಅದು ಬರೀ ಮಾಸ್ ಮೂವಿ ಅಲ್ಲ, ದರ್ಶನ್ ಅವ್ರ ಸಿನಿಮಾ, ಅದರ ಕತೆ ಮೇಲೆ ನೀವು ಆಡಿಯನ್ಸ್ ನ ಸೆಲೆಕ್ಟ್ ಮಾಡಬೇಕು, ಮತ್ತೆ ಆಡಿಯನ್ಸ್ ನ ಸೆಲೆಕ್ಟ್ ಮಾಡಬೇಕು. ಇನ್ನೊಂದೇನು ಅಂದ್ರೆ ಚಿತ್ರ ಎ ಸರ್ಟಿಫೈಡ್ ಮೂವಿ. ಈ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಯಾಕಿದೆ ಅನ್ನೋದು ನನಗೆ ಮಾತ್ರ ಅರ್ಥ ಆಗದಿರೋ ವಿಷಯ. ಯಾಕೆಂದ್ರೆ ಬ್ಲಡ್ ಶೇಡ್ ಕಡಿಮೆ ಇದೆ ಅಥವಾ ಫೈಟ್ಸ್ ಆಗ್ಲಿ ತುಂಬಾ ಕಡಿಮೆ ಇದೆ. ಸೊ ಇದಕ್ಕೆ ಎ ಸರ್ಟಿಫಿಕೇಟ್ ಇಂದಲೂ ಕೂಡ ಮಲ್ಟಿಪ್ಲೆಕ್ಸ್ ಇರ್ಬೋದು, ಇಲ್ಲ ಬೇರೆ ಕಡೆ ಇರ್ಬೋದು, ಸ್ವಲ್ಪ ಜನ ಹೋಗೋದು ಕಡಿಮೆ ಆಗ್ಬೋದು. ಸೊ ಇದಕ್ಕೆ ಎ ಸರ್ಟಿಫಿಕೇಟ್ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಂಡ್ ಆಕ್ಷನ್ ಬಗ್ಗೆ ಹೇಳ್ತಾ ಇದೆ, ಆಕ್ಷನ್ಸ್ ಕೂಡ ಸ್ವಲ್ಪ ಜಾಸ್ತಿ ಇರ್ಬೋದಾಗಿತ್ತು ಸಿನಿಮಾದಲ್ಲಿ. ಯಾಕೆಂದ್ರೆ ಎಲ್ಲೂ ಒಂದ್ ಕಡೆ ಫುಲ್ ಆನ್ ಆಕ್ಷನ್ ಅನ್ನೋದೇ ಇಲ್ಲ. ಫಸ್ಟ್ ಹಾಫ್ ಅಲ್ಲಿ 2-3 ಬಿಲ್ಡಪ್ಸ್ ಅಲ್ಲಿ ಆಕ್ಷನ್ಸ್ ಬರುತ್ತೆ, ಬಟ್ ಅದನ್ನ ಎಲ್ಲೂ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗಲ್ಲ, ಅದನ್ನ ಅಲ್ಲೇ ಅಂಡರ್ ಪ್ಲೇ ಮಾಡಿ ಮುಗಿಸ್ಬಿಡ್ತಾರೆ. ಸೊ ಒಂದು ಮಾಸ್ ಮೂವಿಗೆ ಬೇಕಾಗಿದ್ದ ಮಾಸ್ ಎಲಿಮೆಂಟ್ಸ್ ಸ್ವಲ್ಪ ಮಿಸ್ ಆಯ್ತು ಅಂತ ಅನಿಸ್ತು. ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಕೂಡ ಬರೋ ಆಕ್ಷನ್ ಸೀಕ್ವೆನ್ಸಸ್ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ಸೊ ಫೈನಲಿ ಓವರ್ ಆಲ್ ರಿವ್ಯೂ ಏನಪ್ಪಾ ಅಂತಂದ್ರೆ, ಒಂದು ಕ್ಲಾಸ್ ಮೂವಿನ ಮಾಸ್ ಮೂವಿಯಾಗಿ ಪ್ರೊಜೆಕ್ಟ್ ಮಾಡಕ್ ಟ್ರೈ ಮಾಡಿದ್ರು, ಅದು ಅಷ್ಟು ಸರಿ ಅನ್ನಿಸ್ಲಿಲ್ಲ. ಅಂಡ್ ಈ ಸಿನಿಮಾನ ನೀವು ಒಂದು ಕ್ಲಾಸ್ ಮೂವಿ ಅನ್ಕೊಂಡು ಒಂದು ರಿಯಲಿಸ್ಟಿಕ್ ಅಂಡರ್ ವರ್ಲ್ಡ್ ಮೂವಿ ಅಂತ ನೋಡಕ್ ಹೋದ್ರೆ ನಿಮ್ಗೆ ಟೈಮ್ ಪಾಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಂದ್ರೆ ಒಂದ್ಸಲಿ ನೋಡ್ಕೊಂಡು ಎದ್ದು ಬಂದು ಮರೆಯುವಂತ ಸಿನಿಮಾ. ಇನ್ನೊಂಚೂರ್ಲೆ ಇಟ್ ಕುಡ್ ಹ್ಯಾವ್ ಬೀನ್ ಮಚ್ ಬೆಟರ್. ಅಂದ್ರೆ ಸಿಕ್ಕಾಪಟ್ಟೆ ಪೊಟೆನ್ಶಿಯಲ್ ಇತ್ತು ಸಿನಿಮಾಗೆ, ಬಟ್ ಆ ಪೊಟೆನ್ಶಿಯಲ್ ನ ಟು ಫುಲ್ಲೆಸ್ಟ್ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತು. ನನಗೆ ಚಿಂತನ್ಸ್ ಬಗ್ಗೆ ಸಾಕಷ್ಟು ಹೋಪ್ಸ್ ಇದೆ, ಅವರಿಂದ ಮುಂದೆ ಬರೋ ಸಿನಿಮಾಗಳನ್ನ ನಾನು ಎದುರು ನೋಡ್ತಾ ಇದ್ದೀನಿ. ಸೊ ಆಲ್ ದಿ ಬೆಸ್ಟ್ ಚಿಂತನ್, ಅಂಡ್ ದಟ್ ಎಂಡ್ಸ್ ಮೈ ರಿವ್ಯೂ. ಥ್ಯಾಂಕ್ ಯು.